ನೋಡ್ರಿ, ಯಾವುದೋ ಒಂದು ಕಾರ್ಯಕ್ರಮ ಇರಲಿ, ನಮ್ಮ ಉತ್ತರ ಕರ್ನಾಟಕದೊಳಗೆ ಯಾವುದೋ ಒಂದು ಕಾರ್ಯಕ್ರಮ ಇರಲಿ, ಹೆಣ್ಮಕ್ಳು ಸೇರ್ತಾರೆ. ಹೆಣ್ಮಕ್ಳು ಸೇರಿ ಆರತಿ ಮಾಡ್ತಾರೆ. ಆರತಿ ಮಾಡಿ ಆರತಿ ಕೆಳಗೆ ಇಡ್ತಿರ್ತಾರೆ. ಆ ಕಡೆಯಿಂದ 4 ಮಂದಿ ಬರ್ತಾರೆ. ಆರತಿ ಹಂಗೆ ಇಡ್ತೀಯನು? ಗಂಡನ ಹೆಸರು ಹೇಳ. ವಡಪ ಕೇಳು, ವಡಪ ಕೇಳು. ಅವ್ರು ಬರೋಂಗಿಲ್ಲ ಅಂದ್ರೂ ಬಿಡಂಗಿಲ್ಲ ರೀ. ವಡಪ ಕೇಳು, ವಡಪ ಕೇಳು. ಮಣ್ಣು ಒಬ್ಬಕ್ಕೆ ಭಾಳ ಚಂದ ಹೇಳಿದ್ಲು. ಗಂಡನ ಮೇಲೆ ಏನು ಸಿಟ್ಟಿತ್ತು ಗೊತ್ತಿಲ್ಲ ನನಗೆ. ಭಾಳ ಚಂದ ಹೇಳಿದ್ಲಕ್ಕೆ. ಹೆಂಗೆ ಹೇಳಿದ್ಲು ಅಂದ್ರೆ, ಆ ಕಪಾಟ ಈ ಕಪಾಟ, ಆ ಕಪಾಟ ಈ ಕಪಾಟ, ನನ್ನ ಗಂಡನ ತಲೆ ಪೂರ್ತಿ ಸಪಾಟ ಅಂದ್ಲಕ್ಕೆ. ಇನ್ನೊಬ್ಬಗೆ ಭಾಳ ಚಂದ ಹೇಳಿದ್ರಿ, ಅಮಾಸಿ ಕತ್ಲಿ ಗೋಧಿ ಬಿತ್ಲಿ, ಅಮಾಸಿ ಕತ್ಲಿ ಗೋಧಿ ಬಿತ್ಲಿ, ನನ್ನ ಗಂಡನ ಹೆಸರು ಕೇಳಿದವ್ರು ಹೆಣ ಎತ್ತಲಿ ಅಂದರು. ಕೇಳ್ರಿ ಹೆಂಗೆ ಕೇಳ್ತೀರಿ? ಇದು ಪರವಾಗಿಲ್ಲ ರೀ. ಧಾರವಾಡದೊಂದು ಕಾರ್ಯಕ್ರಮದೊಳಗೆ ಮಣ್ಣು ಗಂಡ ಹೆಂಡತಿ ಇಬ್ಬರು ಭಾಳ ಚಂದ ಹೇಳಿದರು. ಮೊದಲು ಏನು ಹೇಳಿದ್ಲು, ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಳ್ಯಾಗಿರೋದು 3000 ಮಠ. ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಳ್ಯಾಗಿರೋದು 3000 ಮಠ. ನಮ್ಮ ಮನೆಯವ್ರ ಹೆಸರು ಹೇಳೋದು ನಾ ಸಾಯು ಮಠ ಅಂತೇಳಿ. ಗಂಡಗೆ ಸಿಟ್ಟು ಬತ್ರಿ, ನಾ ಯಾಕೆ ಹೇಳಬಾರ್ದು ಅಂತೇಳಿ. ಗಂಡ ಎದ್ದು ನಿಂತ, ಹೆಂಡತಿ ಹಿಂಗೆ ನೋಡಿದ. ಧಾರವಾಡ ಈಚೆ ಕಡೆ ಡೆಂಟಿಲ್ಲ, ಧಾರವಾಡ ಈಚೆ ಕಡೆ ಮೆಂಟಿಲ್ಲ. ನೀವು ಬಂದು ನೋಡ್ಬೋದು. ಧಾರವಾಡ ಈಚೆ ಕಡೆ ಡೆಂಟಿಲ್ಲ, ಧಾರವಾಡ ಈಚೆ ಕಡೆ ಮೆಂಟಿಲ್ಲ. ನನ್ನ ಹೆಂಡತಿ ಇರೋದು ಒಂದು ಕ್ವಿಂಟಲ್ ನಾವು. ಹೌದ್ರಿ, ಕ್ವಿಂಟಲ್ ಬರ್ತಿ ಇರ್ಬೇಕ್ರಿ. ನನ್ನ ಹೆಂಡತಿ ಒಂದು ಕ್ವಿಂಟಲ್ ಅದಾಳ. ಮಣ್ಣಿನ ಮನೆಗೊಬ್ಬ ತುಡುಗು ಬಂದುಬಿಟ್ಟನ. ತುಡುಗು ಮಾಡ್ಕೊಂಡು ಹೊಂಟಿದ್ದ. ಈಕಿಗೆ ಎಚ್ಚರ ಆಗಿಬಿಡ್ತ್ರಿ. ಎಚ್ಚರ ಆಗಿ ಜಿಗದು ಹಿಂಗೆ ಅವನು ಹಿಡಿದ ತೆಳಗೆ ಹೋಗದ, ಅವನ ಮೇಲೆ ಕುಂತುಬಿಟ್ಲು. ಅದೆಲ್ಲ ಕೆಳಗೆ ಬಿದ್ಕೊಂಡು ಐ ಮಾಡಾಕತ್ತಿತ್ತು. ನನಗೆ ಹೇಳಿದ್ಲು, ರೀ ದೌಡ್ ಹೋಗ್ರಿ, ಪೊಲೀಸರನ್ನ ಕರ್ಕೊಂಬರ್ರಿ, ದೌಡ್ ಪೊಲೀಸರನ್ನ ಕರ್ಕೊಂಬರ್ರಿ ಅಂದ್ಲು. ನಾ ಹೇಳಿದೆ, ಚಪ್ಪಲ್ ಸಿಗುವಲ್ಲಿ ಎಲ್ಲಿದ್ದಾವ ನಾನು ಅಂದೆ. ದೌಡ್ ಹೋಗ್ರಿ ಅಂತ. ಅಲ್ಲ, ನಾನು ಚಪ್ಪಲ್ ಎಲ್ದಾವು. ಅವ ತೆಳಗೆ ಬಿದ್ದು ಕಳ್ಳು ಹೇಳಿದ, ಸರ ನಾನು ಹಾಕೊಂಡು ಹೋಗ್ರಿ ದಯವಿಟ್ಟು, ನಾ ಸಾಯಕತ್ತೀನಿ ಇಲ್ಲಿ ಅಂದ. ಭಾಳ ಅದ್ಭುತ ಇರ್ತಾವ್ರಿ. ಮೊನ್ನೆ 2020 ಮ್ಯಾಚ್ ನಡೆದಿತ್ತು. 2020 ಮ್ಯಾಚ್ ನಡೆದ್ರಿ. ಸೆಮಿಫೈನಲ್ ಮ್ಯಾಚ್. 6 ಬಾಲ್ನಾಗ 7 ರನ್ 8 ರನ್ ಬೇಕಾಗಿದ್ದು. ಇಂಟ್ರೆಸ್ಟ್ ಕೊಟ್ಟು ನೋಡಾಕತ್ತೀನಿ ರೀ. ಹಿಂಗೆ ನನಗೆ ಹೆಂತ ನೈಟಿ ಹಾಕೊಂಡು ಹಿಂಗೆ ಟಿ ವಿ ಮುಂದೆ ಹಾದು ಹೋಗಿಬಿಟ್ಲು. ಮ್ಯಾಚ್ ಮುಗಿದು ಮ್ಯಾನ್ ಆಫ್ ಮ್ಯಾಚ್ ಕೊಡಾಕತ್ತಿದ್ದಾರೆ ರೀ. ಹಿಂಗೆ ಬಂಧುಗಳೇ, ನಮ್ಮ ಮೇಲೆ ನಾವು ಹಾಸ್ಯವನ್ನು ಮಾಡ್ತಾ ತಮ್ಮನ್ನೆಲ್ಲ ನಗಿಸುವಂಥ ಪ್ರಯತ್ನವನ್ನು ಮಾಡ್ತಿರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಬಬ್ರುವಾನ್ ಒಂದೇ ಡೈಲಾಗು ಯಾರ್ಯಾರ ಕೈಯಾಗ ಸಿಕ್ಕರೆ ಹೆಂಗಿರ್ತೈತಿ ಕೆಲವು ಪ್ರಕಾರಗಳನ್ನ ಮಾಡಿ ತೋರಿಸ್ತೇನೆ. ಸರಿ ಇದ್ದರೆ ಜೋರಾದ ಚಪ್ಪಾಳೆ ಬಂಧುಗಳೇ. ರಾಜ್ಕುಮಾರ್ ಅವರು ಕಲ್ತದ್ದು ಬರೀ 4ನೇ ತರಗತಿ ಬಂಧುಗಳೇ. ರಾಜ್ಕುಮಾರ್ ಅವರು ಕಲ್ತದ್ದು ಬರೀ 4ನೇ ತರಗತಿ. ಸುಮಾರು 206 ಚಲನಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದರು. ಸಾವಿರಾರು ಹಾಡುಗಳನ್ನು ಹಾಡಿದರು. 100 ಪ್ರಶಸ್ತಿಯನ್ನು ಪಡೆದಂಥ ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕಲಿತದ್ದು ಬರೀ 4ನೇ ತರಗತಿ. ಬಬ್ರುವಾಣ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಒಂದು ಡೈಲಾಗ್ ಹೇಳ್ತಾರೆ. ಬಬ್ರುವಾಣ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಒಂದು ಡೈಲಾಗ್ ಹೇಳ್ತಾರೆ ಬಂಧುಗಳೇ. ಯಾವುದಪ್ಪ ಅಂದ್ರೆ, ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲ್ಲ. ಏನು ನಮ್ಮ ಹಳಿ ಸಿನಿಮಾಗಳ್ರಿ. ಈಗಿನ ಸಿನಿಮಾಗಳು ಬಂದವು, ಆದಿನೂ ಇಲ್ಲ ಅಂತಿನೂ ಇಲ್ಲ. ಮೊದಲಿನ ಸಿನಿಮಾ ನೋಡ್ರಿ, ಮೊದಲಿನ ಜನ 100 ವರ್ಷ ಬದುಕ್ತಿತ್ತು. 100ಕ್ಕಿಂತಲೂ ಹೆಚ್ಚು ವರ್ಷ ಬದುಕಿದಂಥ ಉದಾಹರಣೆಗಳದವು. ಈಗ 50-60 ವರ್ಷ ಅಂದ್ರೆ ಮುಗಿದು ಹೋತ್ರಿ. ಈಗಿನ ಕತೆ ಮುಗ್ದ ಹೋತು. ಮೊದಲಿನ ಜನ ಯಾಕೆ ಬದುಕ್ತಿತ್ತಂದ್ರೆ, ಒಳ್ಳೆಯ ಆಹಾರ, ಒಳ್ಳೆಯ ಯೋಚನೆಗಳು. ಅದಕ್ಕೆ ಒಂದೇ ಕಾರಣ ಏನಪ್ಪ ಅಂದ್ರೆ, ನಮ್ಮ ಅಜ್ಜಿ ಮಾಡುತ್ತಿದ್ದಳು ಮುದ್ದೆ ಗುಂಡು, ತಿಂದು ನಮ್ಮ ಅಜ್ಜ ಆಗಿದ್ದ ಉಕ್ಕಿನ ಚೆಂಡು. ನಮ್ಮ ಅಜ್ಜಿ ಮಾಡುತ್ತಿದ್ದಳು ಮುದ್ದೆ ಗುಂಡು, ತಿಂದು ನಮ್ಮ ಅಜ್ಜ ಆಗಿದ್ದ ಉಕ್ಕಿನ ಚೆಂಡು. ನಮ್ಮ ಅವ್ವ ಮಾಡುತ್ತಿದ್ದಳು ರೊಟ್ಟಿ, ತಿಂದು ನಮ್ಮ ಅಪ್ಪ ಆಗಿದ್ದ ಜಟ್ಟಿ. ನಮ್ಮ ಅವ್ವ ಮಾಡುತ್ತಿದ್ದಳು ರೊಟ್ಟಿ, ತಿಂದು ನಮ್ಮ ಅಪ್ಪ ಆಗಿದ್ದ ಜಟ್ಟಿ. ನನ್ನ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ, ನನ್ನ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ, ತಿಂದು ನಾನಾಗಿರುವೆ ಪ್ಲಾಸ್ಟಿಕ್ ಕೊಡ. ಇವತ್ತೆಲ್ಲ ನಾವು ಪ್ಲಾಸ್ಟಿಕ್ ಕೊಡಗಳಾಗಿಬಿಟ್ಟಿವಿ ಬಂಧುಗಳೇ. ಬಬ್ರುವಾನ್ ಡೈಲಾಗು ಯಾರ್ಯಾರ ಕೈಯಾಗ ಸಿಕ್ಕರೆ ಹೆಂಗಿರ್ತೈತಿ. ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೆಂಗೆ ಹೇಳಿದ್ರು ನೋಡ್ರಿ ಬಬ್ರುವಾನ್ ಡೈಲಾಗ್. ಸರಿ ಇದ್ರೆ ಚಪ್ಪಾಳೆ ಬಂಧುಗಳೇ. ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವಲ್ಪ ಇಕ್ಕೋ ಕೊಡ್ರಿ. ಏನ್ ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆಸಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ,
ಹೂಡು ಪರಮೇಶ್ವರನು ಕೊಟ್ಟ ನಿನ್ನ ಪಾಶುಪತಾಸ್ತ್ರ, ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ರಾಜ್ಕುಮಾರ್. ಇನ್ನು ಇದೇ ಡೈಲಾಗು ಈ ಉಡುಪಿ ಮಂಗಳೂರು ಸೈಡ್ದವ್ರು ಹೇಳಿದ್ರೆ ಹೆಂಗಿರ್ತೈತೆ ನೋಡ್ರಿ. ಈ ಉಡುಪಿ ಹೋಟೆಲ್ದವ್ರನ್ನ ಮಾತಾಡ್ಸ್ಬೇಕು ನೀವು. ಅವ್ರು ಹೆಂಗೆ ಮಾತಾಡ್ತಿರ್ತಾರಂದ್ರೆ, ಏನು ಎಂತ ಹೋಯ್ತಾ ಮಂಡೆ ಬಿಸಿ ಮಾಡಬೇಡ ಮಾರೇ ನೀನು, ಹಿಂಗೆ ಒಂದು ವೇಳೆ ಬಬ್ಬರು ಒಂದು ಡೈಲಾಗನ್ನು ಅವ್ರು ಹೇಳಿದ್ರೆ ಹೆಂಗೆ ಹೇಳ್ಬೋದು ಉಡುಪಿ ಮಂಗಳೂರು ಸೈಡ್ದವ್ರು? ಎಂಥದಪ್ಪ ಅರ್ಥ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾಗುವುದಿಲ್ಲ ಮಾರೇ ನಿಮಗೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಮುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹತ್ತಿದ್ದುಂಟು. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ನಿನ್ನ ಪಾಶುಪತಾಸ್ತ್ರ, ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ತಿಳಿಯಲುಂಟು, ಇಲ್ಲದಿದ್ದರೆ ನನ್ನಿಂದಲೇ ಮಣ್ಣಾಗಲಿ. ಹಾಯ್. ಇನ್ನು ಇದೇ ಡೈಲಾಗ್ ನಮ್ಮ ಸ್ಕೂಲ್ನೊಳಗೆ ಸದ್ದಾಂ ಮತ್ತು ಒಬ್ಬ ಮಾಸ್ತರ್ ಇದ್ರಿ. ಈ ಸದ್ದಾಂ ಮಾಸ್ತರ್ ಹೇಳಿದ, ಮೈ ಬಿ ಬೋಲ್ತು ಜಿ ಅಂದ, ನಕೋ ಬಾ ಅಂದ ನಾನು. ಏ ಬಹುತ್ ಬಡಾ ಹೇ, ನಕೋ ಬಾ ಅಂದೆ. ಬೋಲ್ತು ಜಿ ಅಂದ, ಹ್ಞೂ ಬೋಲ್ ಬಾ ಅಂದೆ. ಸದ್ದಾಂ ಹೆಂಗೆ ಹೇಳಿದ್ ನೋಡ್ರಿ, ಕ್ಯಾ ಬಾ ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿದ್ದಕ್ಕೆ ನಮ್ದು ಕೆಣಿದಕ್ಕೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗ ಆ ಶಕ್ತಿ ನಿಮ್ದಕ್ಕೆ ಪಾಸಿ ಇಲ್ಲ, ಇರುವತ್ತು ಬಿಡಿಯಪ್ಪ ಅಂದೆ ನಾನು. ಇನ್ನು ಇದೇ ಡೈಲಾಗು ಈ ಲಂಬಾಣಿ ಸಮಾಜದವ್ರು ಹೇಳಿದರೆ ಹೆಂಗೆ ಹೇಳ್ಬೋದು? ಈ ಲಂಬಾಣಿ ಸಮಾಜದವ್ರು ಮಾತಾಡೋ ಮುಂದೆ ಸ್ವಲ್ಪ ಎಳೆಯೋದು ಮಾತಾಡ್ತಿರ್ತಾರೆ. ಡಿಗ್ರಿಯಾಗ ಒಬ್ಬರು ಕ್ಲಾಸ್ಮೇಟ್ ಇದ್ದ, ಭಾಳ ಚಂದ ಮಾತಾಡ್ತಿದ್ದ ನಾವು. ಈ ಲಂಬಾಣಿ ಸಮಾಜದವ್ರು ಹೇಳಿದ್ರೆ ಈ ಬಬ್ಬರು ಒಂದು ಡೈಲಾಗ ಹೆಂಗೆ ಹೇಳ್ಬೋದು? ಏನಪ್ಪ ಅರ್ಥ? ಕೆಂಗಣ್ಣಿನಿಂದ ಕೇಕರಿಸಿ ನೋಡಿ ನನ್ನನ್ನು ಘೇಲಕ್ಕಾಗುವುದಿಲ್ಲ ನಿಂಗೆ. ಈಗ ಆ ಶಕ್ತಿ ನೀನಲ್ಲಿಲ್ಲ ನೋಡು. ಏನು ಸೊಕಾರ್ ಪಗಾರ ಕೊಡ್ತಿಲ್ಲ? ಮುಂಜಾನೆ ಬಾ ಅಂದ್ರೆ ಸಂಜೆಗೆ ಬಾತಿ, ಸಂಜೆಗೆ ಬಾ ಅಂದ್ರೆ ಮುಂಜಾನೆ ಬಾತಿ. ಇನ್ನು ಇದೇ ಡೈಲಾಗು ನಮ್ಮ ಕಾಂಗ್ರೆಸ್ ನಾಯಕರಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ವೇಳೆ ಬಬ್ಬರುವಣ ಪಾತ್ರವನ್ನು ಮಾಡಿದರೆ ಅವ್ರು ಹೆಂಗೆ ಹೇಳ್ಬೋದು? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ವೇಳೆ ಬಬ್ಬರುವಣ ಪಾತ್ರವನ್ನು ಮಾಡಿದರೆ ಅವ್ರು ಹೆಂಗೆ ಹೇಳ್ಬೋದು ನೋಡ್ರಿ. ಭಾರತ ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಕ್ಕಾಗೋದಿಲ್ಲ. ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ಆ ಶಕ್ತಿ ನಿನ್ನಲ್ಲಿ ಬರಬೇಕಾದ್ರೆ ನಾವು ದಿಲ್ಲಿಗೆ ಹೋಗಿ ಸೋನಿಯಾ ಗಾಂಧಿಗೆ ಭೇಟಿಯಾಗಿ ಬರಬೇಕಾಗ್ತದೆ. ಇನ್ನು ಇದೇ ಡೈಲಾಗು ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಒಂದು ವೇಳೆ ಬಬ್ಬರು ಒಂದು ಡೈಲಾಗ್ ಹೇಳಿದ್ರೆ ಹೆಂಗೆ ಹೇಳ್ಬೋದು? ಯಡಿಯೂರಪ್ಪನವರು ಹೇಳ್ಬಾರ್ದು, ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಕ್ಕಾಗುವುದಿಲ್ಲ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಆ ಶಕ್ತಿ ನಿನ್ನಲ್ಲಿ ಬರಬೇಕಾದ್ರೆ ನೀ ಬೆಂಗಳೂರಿಗೆ ಬರಬೇಕು. ಬರ್ಲಿ ಚಪ್ಪಾಳೆ. ಇನ್ನು ಇದೇ ಡೈಲಾಗು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ವೇಳೆ ಬಬ್ಬರು ಒಂದು ಡೈಲಾಗ್ ಹೇಳಿದ್ರೆ ಹೆಂಗೆ ಹೇಳ್ಬೋದು ನೋಡ್ರಿ. ದೇವೇಗೌಡ ಏನ್ ಪಾರ್ಥ ಕೆಂಗನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಕ್ಕಾಗುವುದಿಲ್ಲ ನಿಂಗೆ. ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ತಲೆ ಮೇಲೆ ಕೈ ಇಟ್ಟು ವಿಕೆಟ್ ಬಿತ್ತಂತ ತಿಳ್ಕೊಬೇಕ್ರಿ. ಒಂದು ಸಲ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ವಿಧಾನಸೌಧ ಮುಂದೆ ಹಿಂಗಿದ್ರ ಬದ್ರ ಭೇಟಿ ಆದ ಕೂಡಲೇ ನಾ ಮುಖ್ಯಮಂತ್ರಿ ಇಬ್ಬರಿಗೂ ಜಗಳಿತ್ತು ಜೋರವಾಗ. ಇಬ್ಬರು ಕೂಡ ಒಂದು ತೀರ್ಮಾನಕ್ಕೆ ಬಂದ್ರು. ಅವರು ಏನಂದ್ರೆ, ಇಬ್ಬರು ಒಂದೊಂದು ಕ್ರಿಕೆಟ್ ಟೀಮ್ ಮಾಡೋಣ, ಯಾರ ಟೀಮ್ ವಿನ್ ಆಕೈತಿ ಅವರ ಮುಖ್ಯಮಂತ್ರಿ. ಯಡಿಯೂರಪ್ಪನವ್ರು ಹೇಳಿದರು, ಮೊದಲು ಪ್ಲೇಯರ್ಗಳು ನಾ ಆರಿಸ್ಕೋತೀನಿ. ಕುಮಾರಸ್ವಾಮಿ ಅವ್ರು ಹೇಳಿದರು, ಹ್ಞೂ ಆರಿಸ್ಕೋರಿ ಅಂದರು.
ಯಡಿಯೂರಪ್ಪನವ್ರು ನನಗೆ ಧೋನಿ ಬೇಕು, ತಗೋ. ನನಗೆ ಬುಮ್ರಾ ಬೇಕು, ತಗೋರಿ. ನನಗೆ ವಿರಾಟ್ ಕೊಹ್ಲಿ ಬೇಕು, ತಗೋರಿ. ಆದ್ರೆ ನಂದು ಒಂದೇ ಕಂಡೀಷನ್ ಅಂತ ಅಂದ್ರೆ ಕುಮಾರಸ್ವಾಮಿ ಅವರು, ನೀ ಯಾರು ಬೇಕಾದವ್ರು ತಗೋ, ಅಂಪೈರ್ನ ಮಾಪಿರ್ಬೇಕು. ಹೆಂಗ್ ಹೋಗಿದ್ರು ನೋಬಾಲ ಹಾಸ್ಯಕ್ಕಾಗಿ ಮಾತ್ರ ಅನ್ನುವಂಥ ಮಾತನ್ನು ಹೇಳ್ತಾ, ಇದೇ ಡೈಲಾಗು ನಮ್ಮ ಕನ್ನಡ ನಾಡು ನುಡಿ ಪಕ್ಷದ ವಾಟಾಳ್ ನಾಗರಾಜ್ ಅವರು ಒಂದು ವೇಳೆ ಬೊಬ್ಬರು ಒಂದು ಡೈಲಾಗ್ ಹೇಳಿದ್ರೆ ಹೆಂಗೆ ಹೇಳ್ಬೋದು ನೋಡಿ. ವಾಟಾಳ್ ನಾಗರಾಜ್ ಅವರು ಅಂದ್ರೆ ನೀವು ನೋಡಿರ್ಬೋದು, ಒಂದು ಕರಿ ಟಿಪ್ಪಿಗೆ ಒಂದು ಕರಿ ಚಸ್ಮಾ, ಆನೆ ಸತ್ತರೂ ಹೋರಾಟ, ಇರಿಬೆ ಸತ್ತರೂ ಹೋರಾಟ, ಒಟ್ಟಿನ ಮೇಲೆ ಹೋರಾಟ. ಒಂದು ಕರಿ ಟಿಪ್ಪಿ ಕರಿ ಚಸ್ಮಾ ಹಾಕೊಂಡು ವಾಟಾಳ್ ನಾಗರಾಜ್ ಅವ್ರ ಬೊಬ್ಬರು ಒಂದು ಡೈಲಾಗ್ ಹೇಳಿದ್ರೆ ಹೆಂಗಿರ್ತೈತೆ ನೋಡಿ. ಏನು ಭಾರತ ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ, ನನ್ನನ್ನ ಗೆಲ್ಲಕ್ಕಾಗುವುದಿಲ್ಲ, ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ಸೈಕಲ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಬಸ್ ಬಂದ್, ಹಿಂದ್ ಬಂದ್, ಮುಂದ್ ಬಂದ್, ಎರಡು ಬಂದ್. ಬಂದ ಸೈಕಲ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಇದೆಲ್ಲ ಓಕೆ ಸರ್. ಎರಡು ಬಂದ್ ಅಂದ್ರಲ್ಲ ಏನದು? ಮುಟ್ಟಾಳ ಹಾಲು ಮತ್ತು ಪೇಪರ್ ಹೊಡ್ರಿ ಚಪ್ಪಾಳೆ. ಹಿಂಗ ಬಂಧುಗಳೇ, ನಮ್ಮ ಜನಪದ